ಆಸ್ ಅನ್ ಇಂಡಿವಿಜುವಲ್ ಯು ಕ್ಯಾನ್ ಸೇ ನೋ. ಹೆಂಗೆ ವೋಟಿಂಗ್ ಅಲ್ಲಿ ನೋಟಾ ಇದೆ ಹಂಗೆ ಇದಕ್ಕೂ ಕೂಡ ಆಪ್ಷನ್ ಇದೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಸರ್ವೆ ಹೇಳಿ. ಬಟ್ ಯು ಕಾಂಟ್ ಸೇ ಆರ್ಗನೈಸೇಷನ್ ಹೇಳಿ ನಾವೆಲ್ಲರೂ ಇಲ್ಲಿದ್ದೀವಿ, ನಾವೆಲ್ಲರೂ ಇನಾನಿಮಸ್ ಆಗಿ ನೀವು ಬರಬೇಡಿ ಅಂತ ಹೇಳೋದಕ್ಕೆ ಕಾನೂನು ಎಲ್ಲಿದೆ? ನಿಮ್ಮ ಕಾನೂನಲ್ಲಿ ಆಪ್ಷನ್ ಎಲ್ಲಿದೆ? ಕಾನೂನಲ್ಲಿ ನೀವು ಕೇಳೋದು ಬೇಡ. ಒಂದ್ ನಿಮಿಷ ಅಪಾಯಿಂಟ್ಮೆಂಟ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಬೇರೆಯವ್ರು ಹಂಗಾರೆ ಕೊಟ್ಟಾಗ ಬೇರೆಯವ್ರಿಗೆ 71% ಏನು ತಲೆ ಕೆಟ್ಟಿದೆ ಅವ್ರಿಗೆ ಕೊಡೋದಕ್ಕೆ? ಅಲ್ಲ, ಪ್ರಶ್ನೆ ಆಸ್ ಅನ್ ಅಪಾರ್ಟ್ಮೆಂಟ್, ಆಸ್ ಅನ್ ಆರ್ಗನೈಸೇಷನ್ ದೇ ಕಾಂಟ್ ಸೇ ನೋ. ಆಸ್ ಅನ್ ಇಂಡಿವಿಜುವಲ್ ದೇ ಹ್ಯಾವ್ ಎವ್ರಿ ರೈಟ್. ಆ ಇಂಡಿವಿಜುವಲ್ ಅಲ್ಲ, ಒಂದು ಈ ಫುಲ್ ಬಿಲ್ಡಿಂಗ್ ಅಲ್ಲಿ ಇರೋ ನಾವೆಲ್ಲರೂ ಮಾಡ್ತೀವಿ ಅಂತ ಅಸೋಸಿಯೇಷನ್ ರೂಲ್ಸ್ ಇಸ್ ನಾಟ್ ಯುವರ್ ಸ್ಟೇಟ್ ರೂಲ್ಸ್. ಒಂದ್ ಕಡೆ ಜನರಿಗೆ ರೆಫ್ಯೂಸ್ ಮಾಡೋ ಆಪ್ಷನ್ ಇದೆ. ಇಲ್ಲ, ಸಿ ಈಗ ರೆಫ್ಯೂಸ್ ಮಾಡಿದಾಗ ಈಗ 10% 20% ಅದನ್ನ ನಾನು ಐ ಕಾಂಟ್ ಡಿಸ್ಕಸ್. ಅಲ್ಲ, ನಾನು ಇದು ಡಿಸ್ಕಸ್ ಮಾಡೋದು ಒಂದು ನಿಮಿಷ. ಡಿಸ್ಕಸ್ ಮಾಡೋದಕ್ಕೆ ನಮಗೆ ನಿಮಗೆ ರೈಟ್ಸೇ ಇಲ್ಲ. ಅದು ಕೋರ್ಟೇ ಹೇಳ್ಬಿಟ್ಟಿದೆ. ದಟ್ ಇಸ್ ಡಿಫ್ರೆಂಟ್. ಸುಪ್ರೀಂ ಕೋರ್ಟ್ ಮತ್ತೆ ಕೋರ್ಟ್ ಅವರು ಏನಂದಿದ್ದಾರೆ ವೆರಿ ಕ್ಲಿಯರ್ಲಿ, ಯು ಕಾಂಟ್ ಫೋರ್ಸ್ ದಟ್. ಐ ಥಿಂಕ್ ಆವರೇಜ್ ಮೇಲೆ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಹಂಗಾದ್ರೆ ಅದೇ ಮಾಡಿದ್ರೆ ಹೆಂಗ್ ತಗೊಳ್ತಾರೆ? ಹಂಗೆ ನಾವು ತಗೊಳ್ಬೇಕಾಗತ್ತೆ, ಅನುಭವದ ಮೇಲೆ ತಗೊಳ್ಬೇಕಾಗುತ್ತೆ. ಇದ್ರೊಳಗೆ ಮೋಸ ಮಾಡೋದು ಅದೆಲ್ಲ ಇಲ್ಲ. ಬಿಕಾಸ್ ಇಟ್ಸ್ ಡಿಜಿಟಲ್ ಬೇಸ್ಡ್, ರೆಕಾರ್ಡ್ಸ್ ಆರ್ ದೇರ್, ಎಲ್ಲ ಕ್ಲಾರಿಟಿ ಇರೋದ್ರಿಂದ ಅದರೊಳಗೆ ನಿಮಗೆ ಮೋಸ ಮಾಡೋದಕ್ಕೆ ಬರಲ್ಲ. ಯಾರೋ ಹೋಗಿ ನಂದು ಮಾಹಿತಿಯನ್ನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಏನಾದ್ರು ಮಾಡೋದಕ್ಕೆ ನಿಮಗೆ ಡಿಜಿಟಲ್ ಅಲ್ಲ, ಅಕ್ನಾಲಜ್ ನೋಡಲ್ಲ. ಡಿಜಿಟಲ್ಲೇ ಸರ್ವೆ ಆದ್ಮೇಲೆ ಐ ಥಿಂಕ್ ಅದು ಏನು ಕೊಡ್ತಾರೆ. ನನ್ನ ಮನೆದು ಎಲ್ಲ ಡೀಟೇಲ್ಸ್ ಕೊಟ್ಟೆ, ಆದ್ರೆ ಅವ್ರು ಏನ್ ರೆಕಾರ್ಡ್ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಾಗ. ನಾವು ಹೇಳಿದ್ನ ರೆಕಾರ್ಡ್ ಮಾಡಿದಾರೆ ಅಂತ ನನ್ಗೆ ಗೊತ್ತಾಗ. ಇಲ್ಲ, ಇನ್ನೇನು ರೆಕಾರ್ಡ್ ಮಾಡೋದ್ರೆ ನಾವು ಅದೇ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಇರ್ಬೋದು. ಅಕ್ನಾಲಜ್ಮೆಂಟ್ ಬೇಕಲ್ಲ, ನಾನು ಏನ್ ಕೊಟ್ಟಿದ್ದೇನೆ, ಅವ್ರು ಏನ್ ಬರ್ತಿದ್ದಾರೆ ಅದು ಡೀಟೇಲ್ಸ್. ಅದು ಬೇಕಾದ್ರೆ ಅದನ್ನ ಆಯೋಗದವ್ರಿಗೆ ಕೇಳ್ಕೊಂಡು ಹೇಳ್ತೀನಿ. ನಾನು ಇಲ್ಲಿ ಮುಗಿಸಿ ಈಗ ತಗೊಂಡಿರೋದು ಬರ್ತಾರೆ, ಕೇಳ್ತಾರೆ, ಅವ್ರು ರೆಕಾರ್ಡ್ ಮಾಡ್ಕೊಂತಾರೆ, ಹೋಗ್ತಾರೆ. ಈಗ ಸಮಸ್ಯೆ ಜನಕ್ಕೆ ಏನಾಗೋದು, ಏನ್ ತಗೊಂಡಿದ್ದಾರೆ ಏನಂತ ಅಂಬೋದು. ನಿಮಗೆ ನಿಮ್ ಸರ್ಕಾರದ ಮೇಲೆ ಡೌಟ್ ಇದೆ, ನಿಮ್ ಡಿಜಿಟಲ್ ಸರ್ಕಾರದ ಮೇಲೆ ಡೌಟ್ ಅಲ್ಲ. ಈಗ ಅಲ್ಲ, ಒಂದ್ ನಿಮಿಷ. ನೀವು ಕೊಟ್ಟಿರೋದು ಹಾಕಿರೋದ್ರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ರೆ ನೀವು ಕೊಟ್ಟಿರೋದು ಡಿಜಿಟಲ್ಲೇ ಇರುತ್ತೆ. ನೀವು ಕ್ವಶನ್ ಮಾಡಿ ಆಪ್ಷನ್ಸ್ ಆಯೋಗದಲ್ಲಿ ಇರ್ತದೆ. ಅವ್ರು ಹೇಳಿದ್ರು ಇಲ್ಲ ಅಂತ ಆಪ್ಷನ್ ಇಲ್ಲ ಅಂತ ಹೇಳಿದ್ರು. ಮೋಸ್ಟ್ಲಿ ಇರುತ್ತೆ ನಿಮಗೆ. ಐ ಥಿಂಕ್ ಇಫ್ ಯು ಹ್ಯಾವ್ ದಟ್ ಡೌಟ್ ಆನ್ ದ ಸಿಸ್ಟಮ್, ಐ ಥಿಂಕ್ ನಿಮಗೆ 100% ಕೇಳೋ ಅಧಿಕಾರ ಇದ್ದೇ ಇರುತ್ತೆ. ಬಿಕಾಸ್ ಎವ್ರಿಬಡಿ ಹಸ್ ಗಾಟ್ ರೈಟ್. ಅದು ಬೇಕಂತ ನಾನು ತಿಳ್ಕೊಂಡು ಹೇಳ್ತೀನಿ. ಅಲ್ಲ, ಅದು ಬೇಕಂತ ತಿಳ್ಕೊಂಡು ನಮ್ಮ ಆಯೋಗದಿಂದ ನಿಮಗೆ ಮಾಹಿತಿ ಕೊಡಕ್ಕೆ ಹೇಳ್ತೀನಿ. ನಿಮಗೆ ಯಾರಿಗಾರು ಡೌಟ್ ಇದ್ರೆ ನೀವು ಹೇಳಿರ್ತಕ್ಕಂಥ ಯಾರು ಮಾಡ್ತಾ ಇಲ್ಲ ಈ ಇದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳಿ. ಈಗ ಒಂದ್ ನಿಮಿಷ ಹೇಳೋದ್ ಕೇಳಿ. 7ನೇ ತಾರೀಕುವರೆಗೂ ಮುಗಿಲಿ ಫಸ್ಟ್, ಆಮೇಲೆ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಆಯೋಗದವ್ರು ಕೊಡ್ತಾರೆ. ನೀವು ಒಂದ್ ನಿಮಿಷ ನಾ ಹೇಳ್ತಾ ಇದ್ದೀನಿ ಕೇಳಿ. ಇಫ್ ಯು ಡೌಟ್ ಯುವರ್ ಓನ್ ಗವರ್ಮೆಂಟ್ ಅಂಡ್ ಸಿಸ್ಟಮ್, ಇದರೊಳಗೆ ತಪ್ಪಾಗಿದೆ ಅಂದ್ರೆ ಆ ಆಪ್ಷನ್ ಸಿಕ್ಕಾಗ ನೀವು ಅವ್ರ ಮೇಲೆ ಏನ್ ಬೇಕಾದ್ರೆ ತಗೊಳ್ಳಿ. ಈ ಕೋರ್ಟಲ್ಲಿ ಕೆಲವು ಡೈರೆಕ್ಷನ್ಸ್ ಇರುತ್ತೆ, ಅದ್ರ ಮೇಲೆ ಮಾಡಿರ್ತಾರೆ. ಸುಮ್ಮನೆ ಕೂತ್ಕೊಂಡು ಐ ಡೋಂಟ್ ಥಿಂಕ್ ಯು ಶುಡ್. ಯು ಹ್ಯಾವ್ ಎ ಡೌಟ್ 7th ಮೇಲೆ ಆಯೋಗದವರಿಗೆ ಈ ಮಾಹಿತಿಯನ್ನ ಈ ತರ ಪ್ರಶ್ನೆ ಕೇಳ್ತಾ ಇದಾರೆ ಅಂತ ಹೇಳಿ. ನನಗಂತೂ ನೀವೇ ಫಸ್ಟ್ ಕೇಳಿರೋದು. ಯಾಕಂದ್ರೆ ಇಷ್ಟು ದಿವಸ ನಾನು ರೆಗ್ಯುಲರ್ ಆಗಿ ಎಲ್ಲ ಡಿಸ್ಟ್ರಿಕ್ಟ್ಗೂ ಹೋಗಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ. ನೀವು ಫಸ್ಟ್ ಕೇಳಿರೋದ್ರಿಂದ ನನಗಿದು ಫಸ್ಟ್ ಪ್ರಶ್ನೆ ಇರೋದ್ರಿಂದ ಆಯೋಗಕ್ಕೆ ಹೇಳ್ತೀನಿ ಅವ್ರಿಗೆ ಏನ್ ಅಕ್ನಾಲೇಜ್ಮೆಂಟ್ ಎಲ್ಲಿ ಸಿಗುತ್ತೆ ಅಂತ. ಮೋಸ್ಟ್ಲಿ ಏನಾದ್ರು ಒಂದು ಆಪ್ಷನ್ಸ್ ಇರುತ್ತೆ, ತಿಳ್ಕೊಂಡು ಇಫ್ ಪಾಸಿಬಲ್ ವಿತಿನ್ ಹಾಫ್ ಅನ್ ಅವರ್ ಐ ಟೆಲ್ ಯು ಯಾವ ರೀತಿ ಅಂತ. ಇಲ್ಲ, ಪಬ್ಲಿಕ್ ಆಯೋಗದ ಇಲ್ಲ ಒಂದ್ ನಿಮಿಷ ರೂಲ್ಸ್ ಇರೋದು. ಅವರು ಇದನ್ನ ಅನಾಲಿಸಿಸ್ ಮಾಡಿ, ಯಾರು ಆಯೋಗದವರು, ಅವರು ಸಜೆಷನ್ ಸರ್ಕಾರಕ್ಕೆ ಕೊಡ್ತಾರೆ. ಐ ಥಿಂಕ್ ಕೋರ್ಟ್ ಆಲ್ಸೋ ನನಗೆ ಗೊತ್ತಿರೋ ಮಾಹಿತಿಯಲ್ಲಿ ಇದನ್ನ ಪಬ್ಲಿಕ್ ಮಾಡೋದಿಲ್ಲ, ಮಾಡಬೇಡಿ. ಆದರೆ ನಿಮ್ಮ ಸಜೆಷನ್ಸ್ನ ಕ್ಲೋಸ್ಡ್ ಇದರೊಳಗೆ ಇದು ಸಮೀಕ್ಷೆ ಮಾಡಿರೋದು ಡೇಟಾನ ಕ್ಲೋಸ್ ಮಾಡಿ ನಿಮ್ಮ ಇದೊಂದು ಆಯೋಗ. ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಒಂದು ನಿಮಿಷ, ವಿ ಕಾಂಟ್ ಕಂಟ್ರೋಲ್ ದೆಮ್. ಅವ್ರು ಏನು ಸಜೆಷನ್ ಕೊಡ್ತಾರೆ, ಸರ್ಕಾರಕ್ಕೆ ಒಂದು ರೈಟ್ ಇರುತ್ತೆ, ಒಂದು ಆಯೋಗ ಮಾಡಿ ನೀವು ಸಮೀಕ್ಷೆ ಮಾಡಿ ನಮಗೆ ಕೊಡಿ ಅಂತ ಸಮೀಕ್ಷೆ ಮಾಡಿ ಅವ್ರು ಕೊಡ್ತಾರೆ. ಆ ಸಜೆಷನ್ ಮೇಲೆ ಸರ್ಕಾರಗಳು ಮುಂದೆ ನಡೀತಕ್ಕಂಥದ್ದು ಅದು ಸಿಸ್ಟಮ್. ಸೊ ಐ ಥಿಂಕ್ ಕೋರ್ಟಲ್ಲಿ ನೀವು ಅದನ್ನ ಕೊಡಬೇಡಿ ಅಂದಾಗ ಅದು ಮೋಸ್ಟ್ಲಿ ಹೊರಗಡೆ ಬಿಡೋದು ತಪ್ಪಾಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಈಗ ಅದ್ರ ಬಗ್ಗೆ ಅಲ್ಲ, ಒಂದು ನಿಮಿಷ, ನೀವು ಇದ್ರ ಬಗ್ಗೆ ಎಲ್ಲ ಒಂದು ನಿಮಿಷ, ನೀವು ಮತ್ತೆ ಹಳೆ ವಿಚಾರಕ್ಕೆ ಹೋಗೋದಾದ್ರೆ ಒಂದು ನಿಮಿಷ,
ಈಗ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಯು ಪ್ಲೀಸ್ ಗೋ ಟು ಯೂಟ್ಯೂಬ್ ಅವ್ರು ಯಾಕೆ ಇದನ್ನ ಕ್ಯಾನ್ಸಲ್ ಮಾಡಿದೀವಿ, ಹೊಸದಾಗಿ ಯಾಕೆ ಮಾಡಿದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ಮತ್ತೆ ನಾನು ವಿಶ್ಲೇಷಣೆ ಮಾಡ್ತಾ ಅಲ್ಲ, ನೀವು ಬೇಕಾದ್ರೆ ಅಲ್ಲ, ನಿಮಗೆ ಹಂಗೆ ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಅವ್ರ ಮಾನ್ಯ ಮುಖ್ಯಮಂತ್ರಿ ನೀವು ಒಂದು ಅರ್ಥ ನಿಮ್ ತರನೇ ಮಾಧ್ಯಮದವ್ರು ಕೇಳಿದಾಗ ಉತ್ತರ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಸಮೀಕ್ಷೆಗೆ ಮಾತ್ರ ಕನೆಕ್ಟೆಡ್ ಏನಾದ್ರು ಇದ್ರೆ ನಾವು ಉತ್ತರ ಕೊಡ್ತಾನೆ ಅಂತ ಮಾಡಿದ್ದೆ. ಈಗ ಆಯೋಗ ಶಿಕ್ಷಕರನ್ನು ಬೆಳಿಗ್ಗೆ 2 ಗಂಟೆ ಸಂಜೆ 2 ಗಂಟೆ ಕೊಡಿ ಅಂತ ಹೇಳಿದ್ ನೀವು ಒಪ್ತೀರಾ? ನಾನು ಆಲ್ರೆಡಿ ಹೊರೆ ಅಂದ್ರೆ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಏನು ಬೆಳಿಗ್ಗೆ ಕ್ಲಾಸ್ ಮಾಡಬೇಕು, ಕ್ಲಾಸ್ಗೆ ಬರೋ ಮೊದಲು ಮಾಡಿ ಸಮೀಕ್ಷೆ ಮಾಡಿ ಸಂಜೆ ಮತ್ತೆ 2 ಗಂಟೆ ಮಾಡಿದ್ರೆ ಅವರಿಗೆ ಹೊರೆ ಅಲ್ಲ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಕೆಲವು ಹೊರಗಳು ಆಗ್ತಾವ, ಅದಕ್ಕೆಲ್ಲದಕ್ಕೂ ಸರ್ಕಾರ ಕಾರಣ ಅಂತ ಹೇಳಕ್ಕಾಗತ್ತ? ಒಂದ್ ನಿಮಿಷ ಒಂದ್ ನಿಮಿಷ ನಿಮಗೆ ಪಾಠ ಹೇಳ್ಕೊಡೋದು ಬಿಡಿ, ಶಿಕ್ಷಕರ ಕೈಲಿ ಮಾಡಿಸ್ತೀನಿ. ಫಸ್ಟ್ ನೀವು ಪ್ರಶ್ನೆನ ನಾನು ಉತ್ತರ ಕೊಡ್ಬೇಕಂದ್ರೆ ನೀವು ಸರಿ ಕೇಳಲಿಲ್ಲ ಅಂತ ಹೇಳಿ ಭಾವಿಸ್ತೀನಿ. ಅಸೋಸಿಯೇಷನ್ ಅವ್ರ ಜೊತೆಗೆ ಮಾತಾಡ್ಕೊಂಡೇನೆ ನಾನು ಮೂವ್ ಮಾಡ್ತಾ ಇರೋದು ಇದನ್ನ. ಯಾವಾಗ ಹೇಳ್ತೀನಿ ಕೇಳಿ, ಫಸ್ಟ್ ಮುಂದಕ್ಕೆ ಅದು 8ನೇ ತಾರೀಕು ಬೆಳಗ್ಗೆ ಮಾತಾಡ್ತೀನಿ. ನೀವು 7ನೇ ತಾರೀಕೆ ಮುಗ್ದಿಲ್ಲ, ಆಗ್ಲೇ ನೀವು ಮುಂಚೆನೆ ಅಲ್ಲ, ನಿಮಗೆ ಯಾಕೆ ಅದು ಮುಗಿಲಿ ಬಿಡಿ, ಮುಗಿದ ಮೇಲೆ ಕೇಳ್ರಿ. ನೀವು ಒಂದ್ ನಿಮಿಷ ಟೀಚರ್ಸ್ ಮಾಡ್ತಾರ, ನೀವು ಏನಂದ್ರೆ ಟೋಟಲಿ ಯುವರ್ ನಿಮ್ಮ ಸಿಸ್ಟಮಿಗೆ ಇದು ಇಲ್ಲ, ಇದು ವಿರುದ್ಧವಾಗಿದೆ, ಜನರು ವಿರುದ್ಧವಾಗಿದೆ. ನೋ, ಯು ಆರ್ ರಾಂಗ್. ಫಸ್ಟ್ ಮೋರ್ ದೆನ್ 71% ದೇ ಹ್ಯಾವ್ ಅಗ್ರೀಡ್. ತಿಳ್ಕೊಳ್ಳಿ, ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದ್ರ ವಿರುದ್ಧ, ಆಲ್ರೆಡಿ ಪೀಪಲ್ ಆರ್ ಅಗೇನ್ಸ್ಟ್ ದೆಮ್. ಬಿಜೆಪಿ ಅವರೆಲ್ಲ ಮಾಧ್ಯಮದಲ್ಲಿ ಹೇಳ್ಕೊಂಡು ಬಂದ್ರಲ್ಲ, ಇದೆಲ್ಲ ಜಾತಿ ಧರ್ಮ ಎಲ್ಲ ಒಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾರು ಹೇಳಿದ್ದು ಇದನ್ನ? ಈಗ ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದ್ದಾರಲ್ಲ, ಅದನ್ನ ನೀವು ಸಮೀಕ್ಷೆ ಅಂತೀರಿ. ನಮ್ದು ಸಮೀಕ್ಷೆ ಅಲ್ಲ. ನೋಡಿ ಅಮ್ಮ, ಒಂದ್ ನಿಮಿಷ ಈ ಪ್ರಶ್ನೆ ಅದನ್ನ ಅಸೋಸಿಯೇಷನ್ ಅವ್ರ ಜೊತೆಗೆ ನಾವು ಮಾತಾಡ್ಕೊಳ್ತೀವಿ. ಅಂಡ್ ಒನ್ ಸೆಕೆಂಡ್, ಅದು ಒಂದ್ ನಿಮಿಷ ಅದಾಗ್ಲಿ, ನಾಳೆ ಆಗಿ ಅಯ್ಯೋ ನಿಮ್ ಮಕ್ಳಿಗೆ ಯಾವುದೇ ತರದ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣ ಕೊಡಿಸ್ತಕ್ಕಂಥದ್ದು ನನ್ನ ಇಲಾಖೆ ಮಾಡುತ್ತೆ. ಅದನ್ನ ನೀವು ವರಿ ಮಾಡಕ್ ಹೋಗ್ಬೇಡಿ. ನೀವಲ್ಲ, ಒಂದ್ ನಿಮಿಷ ನೀವು ವರಿ ಮಾಡಕ್ ಹೋಗ್ಬೇಡಿ. ಅದನ್ನ ಇನ್ನೂ ಯಾವ ವ್ಯವಸ್ಥೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದನ್ನ 8ನೇ ತಾರೀಕು ಕಾದ್ ನೋಡಿ. ನೀವು ಇನ್ನು ನಾಳೆ ಮುಗ್ದೇ ಇಲ್ಲ. ನೋಡಿ, ಹಂಗಾದ್ರೆ ನರೇಂದ್ರ ಮೋದಿ ಅವರು ಮಾಡ್ಬೇಕಾದ್ರೆ ಹಾಲಿಡೇ ಮಾಡ್ಬೇಕು. ಒಂದ್ ನಿಮಿಷ ಎಲ್ಲಾ ಸಮೀಕ್ಷೆನ ಹೇಳ್ತೀನಿ ಕೇಳಿ. ಯಾವಾಗ್ಲೂ ಹಾಲಿಡೇ ಎಲ್ಲ ಮಾಡೋದು ನಾನೇ. ಐ ವಾಸ್ ದ ಫಸ್ಟ್ ಪರ್ಸನ್. ಒಂದ್ ನಿಮಿಷ ಅಲ್ಲ, ಕೇಳಿ ಅವರಿಗೆ ನಾವು ಉತ್ತರ ಕೊಡೋದು ಕೇಳಿ. ನಾನು ಶಿಕ್ಷಕರನ್ನ ಕೊಡೋದಿಲ್ಲ ವರ್ಕಿಂಗ್ ಟೈಮಲ್ಲಿ ಅಂತ ನಾನು ಹೇಳಿದ ಮೇಲೆ ಹಾಲಿಡೇಸ್ ಅಲ್ಲಿ ಮಾಡೋಣ ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ದು. ಫಸ್ಟ್ ಐ ವಾಸ್ ದ ಫಸ್ಟ್ ಪರ್ಸನ್ ಸೆಟ್ ಶಿಕ್ಷಕರನ್ನ ಟೀಚಿಂಗ್ ಟೈಮಲ್ಲಿ ಕೊಡೋದಿಲ್ಲ ಅಂತ ಹೇಳಿ. ಆ ಟೀಚಿಂಗಿಗೆ ಏನು ವ್ಯವಸ್ಥೆ ಕೊಡಬೇಕು, ಅವ್ರಿಗೆ ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ನಾಳೆ ಏನಾದ್ರು ಆ ಥರ ಇತ್ತು ಅಂದ್ರೂ ಅದು ಸರ್ಕಾರ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಟೀಚರ್ಸ್ನ ಯೂಸ್ ಮಾಡ್ತಾರೋ ಯೂಸ್ ಮಾಡಲ್ವೋ ನನಗೆ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಟು ಪಾಸ್ ದಟ್ ಟುಮಾರೋ. 7ನೇ ತಾರೀಕು ಆಗಬೇಕು. ಅದಾದ್ಮೇಲೆ ತೀರ್ಮಾನ ಇಲ್ಲ ಇಲ್ಲಿಗೆ ನಿಲ್ಲಿಸ್ತಾರ ನನಗೆ ಗೊತ್ತಿಲ್ಲ. ಆಯೋಗದವ್ರು ಏನು ಹೇಳ್ತಾರೆ ಅಂತ ಹೇಳಿ ಆಯೋಗದವರು ಸರ್ಕಾರಕ್ಕೆ ಹೇಳ್ಬೇಕು. ಯಾರು? ನಾನು 8ನೇ ತಾರೀಕು ಬರ್ತಾ ಇದ್ದೀನಿ, ಮತ್ತೆ 8ನೇ ತಾರೀಕಲ್ಲಿ ಬರ್ತಾ ಇದ್ದೀನಿ. ಅದು ನಂದು OBC ಒಂದು ಕಾರ್ಯಕ್ರಮಕ್ಕೆ ನಾನು ಸಿಗೋದಲ್ಲ. ನೀವು ಯಾವಾಗ ಕರಿತೀರ ಬರ್ತೀನಿ. ನೀವು ಆ ಥರ ಅನ್ಕೊಳಕ್ಕೆ ಹೋಗಬೇಡಿ.